ಎಲೆಕ್ಷನ್ ಬಾಂಡನ್ನು ಕಾನ್ಫಿಡೆನ್ಸ್ ಇಟ್ಟು ಯಾರಿಗೂ ಗೊತ್ತಾಗ್ತಾರೆ ಫಂಡಿಂಗ್ ಮಾಡೋಕ್ಕೆ ಇದು ಮಾಡಿದರು. ಸುಮಾರು 8,000 ಕೋಟಿ ರೂಪಾಯಿನ ಬಿ ಜೆ ಪಿಗೆ ಕೊಟ್ಟಿದ್ದಾರೆ. ಯಾರ್ಯಾರು ಇನ್ಕಮ್ ಟ್ಯಾಕ್ಸು ಇ ಡಿ ಸಿ ಬಿ ಐ ರೈಡ್ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ ತಗೊಂಡೋಗಿ. ಆದರೆ ಇವರು ಎಲೆಕ್ಷನ್ ಬಾಂಡ್ ಟ್ರಾನ್ಸ್ಪರೆಂಟಾಗಿ ಕೊಡ್ತಾ ಇದ್ದದನ್ನ ಸೀಕ್ರೆಟ್ ಆಕ್ಟ್ ಮಾಡಿದ್ರು. ರೈಡ್ ಮಾಡಿದವ್ರಿಗೆಲ್ಲ ಯಾಕೆ ಇವರು ತಗೊಂಡ್ರು? ಸೊ ಅವರೆಲ್ಲರ ಮೇಲೂ ಕಟೀಲ್ ಮೇಲೆ ಹಾಕಿದ್ದಾರೆ, ವಿಜೇಂದ್ರ ಮೇಲೆ ಹಾಕಿದ್ದಾರೆ, ಮತ್ತು ಮೇಡಮ್ ಅವ್ರ ಮೇಲೆ ಹಾಕಿದ್ದಾರೆ, ನಡ್ಡಾ ಅವ್ರ ಮೇಲೆ ಹಾಕಿದ್ದಾರೆ. ಎಲ್ಲರೂ ದಿಸ್ ಆಲ್ಸೋ ಕೋರ್ಟ್ ಡೈರೆಕ್ಷನ್. ಹೌ ಕ್ಯಾನ್ ದೇ ಟಾಕ್ ಇನ್ 2 ಟಂಗ್ಸ್? ಮಾನಸಿಕವಾಗಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ, ಅದರ ಬಗ್ಗೆ ಏನು ಡೌಟ್ ಇಲ್ಲ. ಆದರೆ ಆಂತರಿಕವಾಗಿ ಏನಪ್ಪ ಪ್ರಜಾಪ್ರಭುತ್ವ ಯಾವ ಕಡೆ ಹೋಗ್ತಿದೆ, ಯಾವ್ಯಾವ ಥರದ ಜನ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಇನ್ವಾಲ್ವ್ಮೆಂಟು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಈ ಥರ ಹೀಗೆ ನಡ್ಕೊಂಡ್ರೆ ಮುಂದಿನ ದಿನ ಪ್ರಜಾಪ್ರಭುತ್ವ ಏನಾಗುತ್ತೆ ಅನ್ನೋದು ನೋವು ಅವ್ರಿಗೆ. ನಾಟ್ ಅಬೌಟ್ ದಿ ಮೂಡಾ ಕೇಸ್. ಈಸ್ ಮಚ್ ವರೀಡ್ ಅಬೌಟ್ ಫ್ಯೂಚರ್ ಡೆಮೋಕ್ರಸಿ ವಿತ್ ದಿ ಪೀಪಲ್ ದೋಸ್ ಆರ್ ಇನ್ ಪಬ್ಲಿಕ್ ಲೈಫ್ ವಿತೌಟ್ ಕ್ರೆಡಿಬಿಲಿಟಿ ಆ್ಯಂಡ್ ಐಡಿಯಾಲಜಿ. ದಟ್ ಈಸ್ ಇಸ್ ವರೀಸ್ ಆ್ಯಂಡ್ ಕನ್ಸರ್ನ್. ನೋಗಿಂತ ಹೆಚ್ಚಾಗಿ ವಿಷಾದ ಇದೆಯಲ್ವಾ? ನೋಗಿಂತ ವಿಷಾದ. ವಾಟ್ ಈಸ್ ದಿಸ್? ವಾಟ್ಸ್ ಹ್ಯಾಪನಿಂಗ್? ವೇರ್ ಐ ಹ್ಯಾವ್ ಇಂಡಲ್ಜ್ಡ್? ವೇರ್ ಐ ಹ್ಯಾವ್ ಇನ್ಫ್ಲೂಯೆನ್ಸ್ಡ್? ವೈ ದೇ ಆರ್ ರೇಕಿಂಗ್ ಅಪ್ ದಿ ಇಶ್ಯೂ ಪೊಲಿಟಿಕಲಿ? ಅದು ವಿಷಾದ ಅವ್ರಿಗೆ, ನೋಗಿಂತ ಹೆಚ್ಚಾಗಿ. ಚೆನ್ನಾಗಿರೋರು ರಾಜಕೀಯದಲ್ಲಿ ಇಲ್ಲವೇ ಇಲ್ವಲ್ಲ, ನೈತಿಕತೆ ಇಟ್ಕೊಂಡಿರೋರು ಎಲ್ಲರೂ ನೋಡಿ, ಎಲ್ಲ ಬ್ಯಾಕ್ಗ್ರೌಂಡು ನೋಡ್ಕೊಬೇಡಿ, ನಂದು ಸೇರಿಸಿ. ಒಂದು ಸಿದ್ಧಾಂತ ಇರಬೇಕು, ಒಂದು ಹೋರಾಟ ಇರಬೇಕು, ಜನಪರವಾದಂಥ ನಿಲುವು ಇರಬೇಕು, ನಮ್ಮ ಕಾನ್ಸ್ಟಿಟ್ಯೂಷನು ಡೆಮೋಕ್ರಸಿ ಬಗ್ಗೆ ತಿಳ್ಕೊಂಡಿರಬೇಕು, ಅದ್ರ ಪ್ರಕಾರ ನಡ್ಕೊಂಡಿರಬೇಕು. ಆವಾಗ ಬಂದಾಗ ಈ ಮೌಲ್ಯಗಳೆಲ್ಲ ಮಾತಾಡ್ಬೋದು. ಅಲ್ಲಿ ಮುಖ್ಯಮಂತ್ರಿ ಆಗೋಕ್ಕೂ 2,000 ಕೋಟಿ ಕೊಡಬೇಕು ಮೊದಲೇ ಹೇಳಿದರು. ಈಗಲೂ ಅದನ್ನೇ ಹೇಳ್ತಿದೆ. ಅಂದರೆ ಬಿ ಜೆ ಪಿ ಹೌಸ್ ಈಸ್ ನಾಟ್ ಇನ್ ಆರ್ಡರ್. ಬಿ ಜೆ ಪಿ ಹೌಸ್ ಈಸ್ ನಾಟ್ ಇನ್ ಆರ್ಡರ್. ಅವರ ಮನೇನ ಆರ್ಡರ್ಲಿ ಇಟ್ಕೋಬೇಕಲ್ವಾ? ಯತ್ನಾಳವರು ಹೊಸದೇನ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಇದೊಂದು ವ್ಯವಸ್ಥಿತ ಇದಲ್ವಾ? ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಅಫೇರ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟರ್. ರಾಜ್ಯಪಾಲರು ರಾಜಭವನ ಅಂದರೆ ದಿ ಚೀಫ್ ಮಿನಿಸ್ಟರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್, ಗವರ್ನರ್ ಈಸ್ ದಿ ಪ್ರೊಟೆಕ್ಟರ್, ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್. ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಟ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ರಾಜ್ಯಪಾಲರ ರೋಲ್ಗಳ ಬಗ್ಗೆ? ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಏನು ಹೇಳಿದ್ದಾರೆ? ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು